ಪೊಲೀಸರು ಒಂದಷ್ಟು ಜನ ಹುಡುಗರನ್ನ ಅರೆಸ್ಟ್ ಮಾಡಿ ಲಾಡ್ಜಲ್ಲಿ ಕರ್ಕೊಂಬಂದು ಅವ್ರ ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿ ಒಬ್ಬರ ಪ್ರೈವೇಟ್ ಪಾರ್ಟನ್ನ ಇನ್ನೊಬ್ಬರ ಬಾಯಲ್ಲಿ ಇಕ್ಸಿ ರೀ ಎಂತ ಕಿತ್ತೋಗಿರೋ ವ್ಯವಸ್ಥೆನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಪೊಲೀಸರ ಬಗ್ಗೆ ನಾವು ಎಕ್ಸ್ಪೋಸ್ ಮಾಡ್ತಾರ ವಿಚಾರನೇ ಇಲ್ಲ. ಬಟ್ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಪೋಲಿಗಳ ಇಲಾಖೆ ಆಗಿದೆ ಅಂತಂದ್ರೆ ಖಂಡಿತವಾಗಿ ನಾವೆಲ್ಲ ನಾಚಿಕೆ ಪಡ್ಬೇಕಾದಂತ ವಿಚಾರ ಅಲ್ರಿ. ಬೆಂಗಳೂರಿನ ಪೊಲೀಸರು ಹುಡುಗರನ್ನ ಅವರೆಲ್ಲ ಮೋಸ್ಟ್ಲಿ ಆಸ್ ಪರ್ ನ್ಯಾಷನಲ್ ಟಿವಿ ಹೇಳೋ ಪ್ರಕಾರ ಎಲ್ಲ ಮೈನರ್ಸ್ ಅನ್ಸುತ್ತೆ. ಮೈನರ್ ಹುಡುಗರನ್ನ ಕರ್ಕೊಂಬಂದ್ರೆ ತಗೊಂಡೋಗಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಐತೆ, ಮೈನರ್ಗಳಿಗೆ ಸಪರೇಟ್ ಕೋರ್ಟ್ ಇದೆ, ಅದಕ್ಕೊಂದು ಬೋರ್ಡ್ ಇದೆ, ತಗೊಂಡೋಗಿ ಅಲ್ಲಿ ಬಿಡಬೇಕು. ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಬರಂಗಿಲ್ಲ. ಇವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದಿಲ್ಲ, ಯಾವುದೋ ಲಾಡ್ಜ್ ಕರ್ಕೊಂಡೋಗಿ ಆ ಹುಡುಗರಿಗೆಲ್ಲ ಬಟ್ಟೆ ಬಿಚ್ಚಿಸಿ ಅವ್ರಿಗೆ ಟಾರ್ಚರ್ ಕೊಟ್ಟು ಒಬ್ಬನ ಪ್ರೈವೇಟ್ ಪಾರ್ಟ್ನ ಇನ್ನೊಬ್ಬನ ಬಾಯಲ್ಲಿ ಇಕ್ಸದಂತೆ ಅದನ್ನ ವಿಡಿಯೋ ಮಾಡದಂತೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರೇ, ಏನ್ರಿ ನಿಮ್ಮ ಪೊಲೀಸ್ ಇಲಾಖೆ ವಿಕೃತ ಅಲ್ರಿ? ಏನೇನಕ್ಕೋ ಗೈಡ್ಲೈನ್ಸ್ ಮಾಡ್ತೀರಾ? ನಿಮ್ಮ ಪೊಲೀಸರ ಡಿಸಿಪ್ಲಿನ್ಗೆ ಒಂದು ಗೈಡ್ಲೈನ್ಸ್ ಇಲ್ವೇನ್ರಿ? ಒಂದು ರೂಲ್ಸ್ ನ ಫಾಲೋ ಮಾಡ್ತೀರಾ? ಬರೀ ಅಲ್ರಿ ಗೂಂಡಾಗಳು ರೌಡಿಗಳು ಜನ ಅಲ್ಲ, ನಿಮ್ಮ ಥೇಟ್ ಪೊಲೀಸರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಲ್ರಿ. ಆ ಹುಡುಗರುಗಳನ್ನ ಏನೇ ತಪ್ಪು ಮಾಡಿದ್ರು ಕರ್ಕೊಂಬಂದು FIR ಹಾಕಿ ಅವ್ರೇನಾದ್ರು ಮೈನರ್ ಆಗಿದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಬಿಡಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಅವ್ರನ್ನ ಮೆಡಿಕಲ್ ಮಾಡಿಸಿ ಜಡ್ಜ್ ಮುಂದೆ ಆಚರಣೆ ಪಡಿಸ್ಬೇಕು. ಎರಡೂ ಮಾಡಿಲ್ಲ. ಯಾವುದೋ ಲಾಡ್ಜಲ್ಲಿ ಆ ಹುಡುಗರನ್ನೆಲ್ಲ ಕಟ್ಟಾಕಿ ಕೂಡಾಕಿ ಏನ್ರಿ ಏನು ವಿಕೃತ ಆಗ್ತಾ ಇದೆ ಬೆಂಗಳೂರು. ಲೆಕ್ಕ ಹಾಕೊಳ್ಳಿ, ಗಂಡು ಮಕ್ಕಳನ್ನೇ ಈ ರೀತಿ ಪ್ಯಾಂಟ್ ಬಿಚ್ಚಿಸಿ ವಿಕೃತ ಮೆರೆದು ಅದನ್ನ ವಿಡಿಯೋ ಮಾಡೋ ಪೊಲೀಸ್ ಇರ್ಬೇಕಾದ್ರೆ ಇನ್ನ ಇವ್ರು ಏನೋ ಹೆಣ್ಣು ಮಕ್ಕಳೇನಾದ್ರೂ ಇವ್ರ ಕೈ ಸಿಕ್ಕರೆ ಏನಾಗಬಹುದು? ನಮ್ಗಂತೂ ಖಂಡಿತ ಏನು ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್ ಹ್ಯಾಪೆಂಡ್. ಯಾಕೆ ಈ ತರ ಅರಾಜಕತೆ ಆಗ್ತಾ ಇದೆ ಅಂತಂದ್ರೆ, ಯಾಕೆ ಈ ರೀತಿ ಪೊಲೀಸರು ಪೋಲಿಗಳಾಗ್ತಾ ಇದ್ದಾರೆ, ಡೋಂಟ್ ಕೇರ್ ಆಗ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ DK ಶಿವಕುಮಾರ್ ಅವರ ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಕ್ಕುಟ್ಟು ಹೋಗಿದೆ. ಸರ್ಕಾರನೇ ಬೆಳಗ್ಗೆ ಎದ್ರೆ ಗಲಾಟೆಗಳನ್ನ ಮಾಡಿಸೋದು ಅಥವಾ ಗಲಾಟೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಕ್ಕೆ ಬಂದಿದೆ. ಈಗ ನೋಡಿ, ಆ ಬಿಡದಿ ಟೌನ್ಶಿಪ್ ವಿಚಾರ, ಚಿಕ್ಕಬಳ್ಳಾಪುರದಲ್ಲಿ 2800 ಎಕರೆ, ಆನೇಕಲ್ಲಲ್ಲಿ ಏನೋ ರಿಯಲ್ ಎಸ್ಟೇಟ್, ಸರ್ಕಾರ ರಿಯಲ್ ಎಸ್ಟೇಟ್ 2500 ಎಕರೆ KDB ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ದೇವನಹಳ್ಳಿಯಲ್ಲಿ ಏನೋ ಇವ್ರಿಗೆ ಕೃಷಿ ಭೂಮಿಗಳು ಬೇಕು, ಚಿಕ್ಕಬಳ್ಳಾಪುರದಲ್ಲಿ ಸ್ವತಃ ಆ ಪ್ರದೀಪ್ ಈಶ್ವರನ್ನ ಹುಡುಗನ ಆ MLA ಕುಮಾರಸ್ವಾಮಿ ಮೇಲೆ ಎತ್ಕಟ್ಟಿ ಈಗ ಅಲ್ಲಿ ಬಿಡದಿನಲ್ಲೂ ರೈತರುಗಳು ಬೀದಿಗಿಳಿದು ಗಲಾಟೆಗಳು ಮಾಡಿ ಲಟ್ಟಿಪಿಟಿ ಮಾಡ್ಕೊಂತ ಇದ್ದಾರೆ. ನೆನ್ನೆ ಇಫ್ ಐ ಆಮ್ ನಾಟ್ ರಾಂಗ್ ರವಿಕೃಷ್ಣ ರೆಡ್ಡಿ ಅವರು ಯಾರು ಜಮೀನ್ ಕೊಡಲ್ಲ ಅಂತ ಹೇಳಿದ್ರು, KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಅಲ್ಲಿಗೆ ಹೋದ್ರೆ ಈ ಕಡೆ ಕಾಂಗ್ರೆಸ್ ಪರ ಇರೋರಂತ ಒಂದಷ್ಟು ಜನ ರೈತರು ಅನ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಅಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅಲ್ಲೇನೋ ರೈತರನ್ನೇನೋ ಮೀಟಿಂಗ್ ಮಾಡಕೋರೆ, ಅಲ್ಲಿ ಕುಮಾರಸ್ವಾಮಿ ವಿರುದ್ಧನೂ ಗಲಾಟೆ ಆಗಿದೆ. ಇವತ್ತು ಕೆಂಪೇಗೌಡ ಜಯಂತಿ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಿಜವಾಗ್ಲೂ ಥೇಟ್ ಕರ್ನಾಟಕ ಒಂದು ರಣರಂಗ ಆಗ್ತಾ ಇದೆ. ಆ ಸಿದ್ದರಾಮಯ್ಯನವ್ರು ಬೇಕಾದ್ರೆ ಹಿಂಗ ನಡ್ಸ್ಕೊಂಡು ಹೋಗ್ತಾ ಇದ್ರು. DK ಶಿವಕುಮಾರ್ ಅವ್ರು ಬಂದ್ಮೇಲೆ ಇಡೀ ಕರ್ನಾಟಕ ಸಾಕಷ್ಟು ಸಮಸ್ಯೆಗಳಿದೆ, ನೂರಾರು ಸಮಸ್ಯೆಗಳು. ಕುಡಿಯಕ್ಕೆ ನೀರಿಲ್ಲ, ಯಾವ್ದೋ SIR ಅಂತ ತಗೊಂಬಂದು ಈಗ ನಾವು ಓಟ್ ಹಾಕೋದೋ ಬೇಡ ಆ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ತೈಲ ಬೆಲೆ ಏರಿಕೆ, ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಉದ್ಯೋಗಗಳಿಲ್ಲ, ನಿರುದ್ಯೋಗಗಳಾಗಿ ಅಲಿತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರೀ ಅವರ ಈಗೋ ಗಲಾಟೆ, ಈಗ ಲಟಿ ಬಿಡಿ ಇಬ್ಬರಿಗೆ ಬಿದ್ದೋಗ್ಬಿಟ್ಟಿದೆ. ಒಂದ್ ಕಡೆ ಕುಮಾರಸ್ವಾಮಿ ಅವ್ರು ತಣ್ಣಗಾಗ್ತಾ ಇಲ್ಲ, ಇನ್ನೊಂದ್ ಕಡೆ DK ಶಿವಕುಮಾರ್ ಸೆಂಟ್ರಲ್ಲಿ ಈ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಕೆಂಪೇಗೌಡ ಜಯಂತಿನಲ್ಲಿ ಅಲ್ಲಿ ಒಂದಷ್ಟು ಜನ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ವಿಡಿಯೋಗಳನ್ನ ನೋಡಿ. ಅಲ್ರಿ ನಿಜವಾಗ್ಲೂ ಇವರೆಲ್ಲ MLAಗಳ ಇದೊಂದು ಸರ್ಕಾರನ, ಇವರು ಪೊಲೀಸರ ಲೆಕ್ಕ ಹಾಕೊಳ್ಳಿ. ಆ ಪೊಲೀಸರು
ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ, ಅಲ್ರಿ ಯಾರೋ ಹುಡುಗರನ್ನ ಅರೆಸ್ಟ್ ಮಾಡಿ ನಿಮ್ ಪೊಲೀಸರು ಬಟ್ಟೆಗಳು ಬಿಚ್ಚಿ ಇವನ ಪ್ರೈವೇಟ್ ಪಾರ್ಟ್ನ ಅವನ್ ಬಾಯಲ್ಲಿ ಇಕ್ಸೋದು, ಅವನ್ ಪ್ರೈವೇಟ್ ಪಾರ್ಟ್ನ ಇವನ್ ಬಾಯಲ್ಲಿ ಇಕ್ಸೋದು, ಏನ್ರಿ ಈ ಮಟ್ಟಕ್ಕೆ ರೋಚಕ ಆಗಿದೆ? ಏನಕ್ಕೆ ಈ ತರ ಆಗ್ತಾ ಇದೆ ಅಂತಂದ್ರೆ, ಆಡಳಿತ ಸರ್ಕಾರಗಳು ಜನರ ಸಮಸ್ಯೆಗೆ ಸ್ಪಂದಿಸ್ದಿರಾ ಬರೀ ಎಲ್ಲ ಜೋಕ್ಗಳಿಗೆ ದೇ ಆರ್ ಬಿಕಮ್ ಜೋಕರ್ಸ್. ಬೆಳಗ್ಗೆ ಎದ್ರೆ ಗಲಾಟೆಗಳು ಎಲ್ಲಿ ಮಾಡಬಹುದು? ಅದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಅಂತೂ ಗಲಾಟೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಬಿಡದಿ ಅನ್ನೋದು, ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೋಗುತ್ತೆ ಸರ್ಕಾರ, ಅಲ್ಲಿ ಯಾರೋ ವಿರೋಧ ಮಾಡಿದ್ರೆ ಅಲ್ಲಿ ಎತ್ತು ಕಟ್ಟೋದು, ಅಲ್ಲಿ ಗಲಾಟೆಗಳು ಮಾಡಿಸೋದು ಸರ್ಕಾರದ ಕೆಲಸ ಅಲ್ವಾ? ಪೊಲೀಸರು ಮಾತಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಹೇಳ್ದಂಗೆ ಪೊಲೀಸರು ಕೇಳ್ತಾರೆ. ಆನೇಕಲ್ಲಲ್ಲಿ ಜಮೀನ್ ಬಿಡಲ್ಲ ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ 2800 ಎಕರೆ ರಿಯಲ್ ಎಸ್ಟೇಟ್ ಮಾಡಬೇಕು, ದೇವನಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಮಾಡಬೇಕು, ಅಲ್ಲಿ ಈ ಕಡೆ ದೊಡ್ಡಬಳ್ಳಾಪುರದಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲಿ ಬಿಡದಿನಲ್ಲಿ ಕುಮಾರಸ್ವಾಮಿ ಅಡ್ಡ ಬಂದಾರೆ, ಅವ್ರ ಜೊತೆ ಲಟಿಪಿಡಿ. ಅಲ್ರಿ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಬಡವರ ಮಕ್ಕಳನ್ನ ರೈತರನ್ನ ಸಾಯಿಸಕ್ಕೆ ನೀವು ಈ ತರ ಮಾಡಿದ್ರೆ, ಜೊತೆನಲ್ಲಿ ಆ ಪ್ರದೀಪ್ ಈಶ್ವರ್ ಅವರು, ನಾನು ಪ್ರದೀಪ್ ಈಶ್ವರ್ ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರದೀಪ್ ಈಶ್ವರ್ ಅವರೇ, ಒಬ್ಬ MLA ಬಿಟ್ಟು ನಿಮಗೆ ಏನು ನೈತಿಕತೆ ಇದೆ ಬೇರೆಯವ್ರನ್ನ ಪ್ರಶ್ನೆ ಮಾಡಲು? ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಕೇಳ್ತಿರಲ್ಲ, ನಿಮ್ಮದೇ ಪಕ್ಷದಲ್ಲಿ 1400 ಕೋಟಿ ಡಿಕ್ಲೇರ್ ಮಾಡ್ರು ಅಂತ ಡಿ ಕೆ ಶಿವಕುಮಾರ್ ಇದಾರೆ. ಯಾವತ್ತನ ನಿಮ್ಗೆ ನೈತಿಕವಾಗಿ ಪ್ರಶ್ನೆ ಮಾಡಕ್ ಆಗುತ್ತಾ? ಕುಮಾರಸ್ವಾಮಿ ಹತ್ರ 20 ಕೋಟಿ ರೂಪಾಯಿ ವಾಚ್ ಐತೆ, ಪಂಚೆ ಮಾತ್ರ ಚೀಪು. ಅಲ್ರಿ ನಾನು ಹೇಳ್ತೀನಿ, ನಿಮ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ. MLA ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದವ್ರೆ, ಓಕೆ, ಯಾಕೆ ವಿಚಾರ ಐ ಆಮ್ ನಾಟ್ ಸಪೋರ್ಟಿಂಗ್ ಕುಮಾರಸ್ವಾಮಿ. ನಾನ್ ಕೇಳ್ತಾ ಇರೋದು, ನಿಮಗೆ ನೈತಿಕತೆ ಇಲ್ಲ ರೀ. ನಿಮ್ಮ ಟ್ಯುಟೋರಿಯಲ್ಸ್ಗೆ CA ಸೈಟ್ 3 ಸೈಟ್ ಅನ್ನ ಗ್ರಾಂಟ್ ಮಾಡಿಸ್ಕೊಂಡು ಇವತ್ತು, ಅಲ್ರಿ ನಿಮ್ಗೆ ಯಾಕ್ರಿ ಬೇಕು 400 ಕೋಟಿ 500 ಕೋಟಿ ಟ್ಯುಟೋರಿಯಲ್ಸ್ ಮಾಡೋ ನಿಮ್ಮ ಸಂಸ್ಥೆಗೆ ಯಾಕ್ರಿ ಬೇಕು? ಯಾಕೆ ಬೇಕು? ಯಾಕೆ ಸರ್ಕಾರ ಆರಾಮಾಗೈತೆ. ನಾನು ಕೂಡ ಅದನ್ನ ಹೇಳ್ತೀನಲ್ಲ, ಮೇಲ್ ಮಾಡ್ತೀನಿ, ಏನ್ ಕೊಡ್ತೀಯ ಗೌಡ ಅನ್ನಂಗೆ. ಅಲ್ರಿ ಯಾವ ನೈತಿಕತೆ ಇದೆ ಪ್ರದೀಪ್ ಈಶ್ವರ್ ನಿಮ್ಗೆ? ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಬಗ್ಗೆ ಇದ್ರೆ ನಮ್ಮಂತವ್ರು ಪ್ರಶ್ನೆ ಮಾಡ್ತೀವಿ. ಕಾರಣ ಯಾಕೆ ಅಂತಂದ್ರೆ, ನಾವ್ ಯಾರು MLA ಆಗಿಲ್ಲ, ನಾವ್ ಯಾವ್ದು ಸರ್ಕಾರ ದುಡ್ಡಲ್ಲಿ ಮಜಾ ಮಾಡ್ತಾ ಇಲ್ಲ, ನಾವ್ ಯಾರು MLAಗಳಾಗಿ ಬಂದು. ಅಲ್ರಿ ಪ್ರದೀಪ್ ಈಶ್ವರ್, ನಿಮ್ಮ ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ 2 ಗುಂಪು ರೈತರುಗಳು ಕಳೆದ 95 ದಿವಸದಿಂದ ಧರಣಿ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಅಲ್ಲಿ ವಿಸಿಟ್ ಮಾಡಿದೀರಾ? ಯಾಕೆ ಬೇಕಾಗಿಲ್ಲ. ನಿಮಗೆ ಏನು ಟ್ಯುಟೋರಿಯಲ್ಸ್ ನಡೆಸ್ಕೊಂಡು ರೈತರ ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಆ ಕರ್ನಾಟಕನ ಇವತ್ತು ಏನು ಮಾಡಿಟ್ಟಿದ್ದೀರಾ? ಹೇಳ್ತೀನಲ್ಲ, ಇದು ಇನ್ನ ದೊಡ್ಡ ಮಟ್ಟಕ್ಕೆ ನೀವುಗಳು ಬೆಳೆಸ್ಕೊಂಡು ಒಬ್ಬರನ್ನೊಬ್ಬರು ಬೈಕೊಂಡು ಇವತ್ತು ಕೆಂಪೇಗೌಡರ ಜಯಂತಿನಲ್ಲಿ ಖಂಡಿತವಾಗಿ ಹೇಳ್ತೀನಿ, ಒಬ್ಬ MLA ಆಗಿ ನಿಮ್ಮದೇ ಜನ ತಿರುಗಿ ಬೀಳ್ತಾರೆ ಅಂತಂದ್ರೆ ನೈತಿಕವಾಗಿ ನೀವು ಕರೆಕ್ಟ್ ಆಗಿದ್ದೀರಾ? ಪ್ರದೀಪ್ ಈಶ್ವರ್ ಯಾರ ಮಾತು ಕೇಳ್ತಾ ಇದ್ದೀರಾ? ಕಾಂಗ್ರೆಸ್ ಅಲ್ಲಿ ಯಾರೋ ಒಂದಷ್ಟು ಜನ ಮಾತುಗಳನ್ನ ಕೇಳ್ಕೊಂಡು ಆಮೇಲೆ ನೀವು ಕರೆಕ್ಟ್ ಆಗಿದ್ರೆ ಪ್ರಶ್ನೆ ಮಾಡಕ್ಕೆ ಖಂಡಿತ ನಮ್ ಸಪೋರ್ಟ್ ಇದೆ. ನೀವೇ 3 ಸೈಟ್ ಅನ್ನ 3 ಪ್ರಾಪರ್ಟಿನ, ಸರ್ಕಾರದ ಪ್ರಾಪರ್ಟಿನ ನಿಮ್ಮ ಟ್ಯುಟೋರಿಯಲ್ಸ್ಗೆ ಗ್ರಾಂಟ್ ಮಾಡಿಸ್ಕೊಂಡು ಹೈಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಇದೆ. ಇವತ್ತು ನೀವು ಕುಮಾರಸ್ವಾಮಿ ಹತ್ರ 20 ಕೋಟಿ ರೂಪಾಯಿ ವಾಚ್ ಐತೆ, ಜಮೀನ್ ಐತೆ ಅಂತಿರಲ್ಲ. ನಿಮ್ಮ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚಿನ ಅಸೆಟ್ ಡಿಕ್ಲೇರ್ಡ್ ಡಿ ಕೆ ಶಿವಕುಮಾರ್ 1400 ಕೋಟಿ, ಮತ್ತೆ ಇವರು ಪ್ರಿಯಾ ಕೃಷ್ಣ 1100 ಕೋಟಿ, ಜಾರ್ಜ್ ಅವರು ಇಫ್ ಐ ನಾಟ್ ರಾಂಗ್ BDA ಚೇರ್ಮನ್ ಆಗಿದಾರಲ್ಲ, ನಲ್ಪಾಡ್ ಅವ್ರ ತಂದೆ ಅವ್ರದೆಷ್ಟು 600 ಕೋಟಿ ಡಿಕ್ಲೇರ್ಡ್ ಇದೆ. ಅಲ್ರಿ ನಿಮ್ಮಲ್ಲೇ 100 ಕೋಟಿ ಡಿಕ್ಲೇರ್, 1000 ಕೋಟಿ ಡಿಕ್ಲೇರ್ ಮಾಡ್ರೋ MLAಗಳಿರ್ಬೇಕಾರೆ ನೈತಿಕವಾಗಿ ನೀವು ಪ್ರಶ್ನೆ ಮಾಡಂಗಿದೆ. ಎಲ್ಲಾರು ಪ್ರಶ್ನೆ ಮಾಡಿ, ನಮ್ಗೇನು ಸಮಸ್ಯೆ ಇಲ್ಲ, ವಿ ವಿಲ್ ಸಪೋರ್ಟ್. ಯಾಕೆ ಅಂತಂದ್ರೆ 3 ಪಕ್ಷಗಳಿಂದ ಅಲ್ರಿ ಮಳೆ ಬಿದ್ದಿಲ್ಲ, ಬರಗಾಲ, ಕರ್ನಾಟಕದಲ್ಲಿ ಬರಗಾಲ, ಇಡೀ ಭಾರತದಲ್ಲಿ ಬರಗಾಲ. ನಿಮ್ಮ ಈ ಜೋಕರ್ ಕೆಲಸಗಳನ್ನ ನೋಡಿ ಅಲ್ರಿ ಬಿಡದಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಮೀನ್ ಬೇಕು, ರಿಯಲ್ ಎಸ್ಟೇಟ್ ಮಾಡ್ತದೆ. ಆನೇಕಲ್ಲಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ಕೆ 2500 ಎಕರೆ ಬೇಕು, ದೊಡ್ಡಬಳ್ಳಾಪುರದಲ್ಲಿ ಬೇಕು, ಚಿಕ್ಕಬಳ್ಳಾಪುರದಲ್ಲಿ 2800 ಎಕರೆ ಬೇಕು, ದೇವನಹಳ್ಳಿಯಲ್ಲಿ ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಇಳಿದಿದೆ. ನಮ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ವಿರೋಧ ಮಾಡಿದವ್ರನ್ನ ಅವರುಗಳನ್ನ ಟಾರ್ಗೆಟ್ ಮಾಡೋದು, ಅವರ ಪರ್ಸನಲ್ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಒಂದು ವಿಚಾರ, ಗೋವಾದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ನಗರೀಕರಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡ್ರಿ, ಕಾಂಗ್ರೆಸ್ ಅನ್ನೋ ಪಕ್ಷದ ಡಬಲ್ ಗೇಮ್ಗಳು. ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದವರು ಗೋವಾದಲ್ಲಿ ನಗರೀಕರಣ ಬೇಡ ಅಂತ ವಿರೋಧ ಮಾಡ್ತಾ ಇದ್ರೆ,
ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಿಕ್ಕ ಕಡೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಜಮೀನುಗಳನ್ನ ಕಿತ್ಕೊಂಡು ಆ ಜಮೀನುಗಳು ಕಿತ್ಕೊಂಡೋ ಬರ್ದಲ್ಲಿ ಪೊಲೀಸರನ್ನ ಬಳಸೋದು, ಆಮೇಲೆ ಅವ್ರದೇ ಆದಂತ ಪಕ್ಷದಲ್ಲಿರುವಂತ MLA ತೂಚಿ ಅನ್ನೋ ಮಟ್ಟಕ್ಕೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ಸೋದು. ಇವತ್ತು ಇದೇ ಪ್ರದೀಪ್ ಈಶ್ವರ್ಗೆ ಅಲ್ಲಿನ ಚಿಕ್ಕಬಳ್ಳಾಪುರದಲ್ಲಿರೋ ಜನ ಗೆರಾವ್ ಹಾಕೊಂಡು ಗಲಾಟೆಗಳಾಗಿದೆ. ಅಲ್ರಿ 224 MLAಗಳಿಗೆ 3 ಪಕ್ಷದವ್ರಿಗೆ ವೋಟ್ ಹಾಕಿರೋದು ಜನರ ಸಮಸ್ಯೆನ ಬಗೆಹರಿಸಕ. ಬೆಳಗ್ಗೆ ಆದ್ರೆ ಚಪ್ಲಿಲ್ ಓಡಿಸ್ಕೊಳೋದು, ಚಪ್ಲಿಲ್ ಹೊಡೆಯುವಂತ ಮಾತಾಡೋದು, ಗಲಾಟೆಗಳು ಮಾಡೋದು. ಬರೀ ಬೆಳಗ್ಗೆ ಆದ್ರೆ ಜನರಿಗೆ ಸಮಸ್ಯೆ ಸಮಸ್ಯೆ ಸಮಸ್ಯೆ. ಬಿಜೆಪಿಯಿಂದನೂ ನೆಮ್ಮದಿ ಇಲ್ಲ. ಕೇಂದ್ರ ಸರ್ಕಾರ ಬೆಳಗ್ಗೆ ಇದ್ರೆ ಏನಾದ್ರೂ ಒಂದು ತಗೊಂಬಂದು ಜನರ ನೆಮ್ಮದಿನ ಹಾಳು ಮಾಡಿದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಬೆಳಗ್ಗೆ ಇದ್ರೆ ಒಂದ್ ರೀತಿ ಗೂಂಡಾ ವರ್ತನೆ ಅಲ್ಲ. ನಿನ್ನೆ ಅವ್ರು ಯಾರೋ ರವಿಕೃಷ್ಣ ರೆಡ್ಡಿ KRS ಅವ್ರೇನೋ ಅಲ್ಲಿಗೆ ಹೋದ್ರೆ ಅವರನ್ನ ಕೆಲ ಕಾಂಗ್ರೆಸ್ ಹುಡುಗರು ಅಥವಾ ವಿರೋಧ ಗೊತ್ತಿಲ್ಲ ಯಾರು ಬಿಟ್ರು ಅಂತ ಅಲ್ಲ, ಪೊಲೀಸ್ ಅವ್ರ ಮುಂದೆನೆ ಅಟ್ಯಾಕ್ ಮಾಡ್ತಾರೆ. ಒಬ್ಬ ಅಪ್ಕಮಿಂಗ್ ಒಬ್ಬ ಪಕ್ಷದ ಒಬ್ಬ ಹಿರಿಯನನ್ನ ಅಥವಾ ಪ್ರೆಸಿಡೆಂಟ್ ಒಬ್ಬ KRS ಪಕ್ಷದ ರವಿಕೃಷ್ಣ ರೆಡ್ಡಿನ ಪೊಲೀಸ್ ಅವ್ರ ಮುಂದೆ ಅಟ್ಯಾಕ್ ಮಾಡಿದ್ದಾರೆ. ಮೈಸೂರು ಕಡೆಯಿಂದ ಬಂದ್ರೆ ಏನಾಗ್ತಾ ಇದೆ? ಏನು ಕರ್ನಾಟಕವನ್ನ ಬೆಂಗಳೂರನ್ನ ರಣರಂಗ ಮಾಡಿ ನೀವುಗಳು ಶಾಶ್ವತನ? ಕಾಂಗ್ರೆಸ್ ಶಾಶ್ವತನ? ಬಿಜೆಪಿ ಶಾಶ್ವತನ? JDS ಶಾಶ್ವತನ? ನೀವು 224 MLAಗಳು ಇಲ್ಲೇ ಇರ್ತೀರಾ ಪರ್ಮನೆಂಟ್ ಆಗಿ? ನಿಮ್ಗೇನು ಆಗದೇ ಇಲ್ವಾ? ಅಂದ್ರೆ ನೀವೆಲ್ಲ ಶಾಶ್ವತವಾಗಿ ಇಲ್ಲೇ ಜೀವನ ಮಾಡ್ತಾ ಇರ್ತೀರಾ? ಅಲ್ಲ, ಅಧಿಕಾರ ಕೊಟ್ರೆ ಇವತ್ತು ಚಪ್ಲಿಲ್ ಹೊಡ್ಕೊಳೋ ಮಟ್ಟಕ್ಕೆ ನೀವುಗಳು ಬಂದಿದ್ದೀರಾ ಅಂತಂದ್ರೆ ಖಂಡಿತವಾಗಿ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ತುಂಬಾ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ. ಖಂಡಿತವಾಗಿ ಯಾಕೆ ಕಾಂಗ್ರೆಸ್ ಅಲ್ಲೇ ಸಿದ್ದರಾಮಯ್ಯನವ್ರು ಇರ್ಲಿ, DK ಶಿವಕುಮಾರ್ ಬೇಡ ಅಂತ ಹೇಳ್ತಾ ಇದ್ರು ಅಂತಂದ್ರೆ ಖಂಡಿತ ಬಂದೇನೋ 15-20 ದಿವಸ ಆಗಿರ್ಬೋದಾ ಬರೀ ಗಲಾಟೆಗಳು. DK ಶಿವಕುಮಾರ್ ಅವರ ಆಡಳಿತದಲ್ಲಿ ಬರೀ ಬೆಳಗ್ಗೆ ಎದ್ರೆ ಗಲಾಟೆಗಳು ನೋಡ್ಕೊಂಡೆ ಜನ ಜೀವನ ಮಾಡೋ ಮಟ್ಟಕ್ಕೆ ಎಲ್ಲ ಬಂದಿದ್ದಾರೆ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಜನರ ಪರವಾಗಿ ಮಾತಾಡ್ತಾ ಇದ್ದೀವಿ. ಚಪ್ಲಿಲ್ ಓಡ್ಕೊಂಡು ಒಬ್ಬರಿಗೊಬ್ಬರು ಚುಯಿ ಅನ್ಕೊಂಡು ಆ ರೈತರ ಜಮೀನುಗಳನ್ನ ಕಿತ್ಕೊಂಡು ಬೆಂಗಳೂರನ್ನ ಗಬ್ಬೆ ಬರ್ಸಾಕಿದ್ರ, ಕುಡಿಯಕ್ಕೆ ನೀರಿಲ್ಲ, ಆಮೇಲೆ ಮಳೆ ಬೀಳ್ದಿರೋದ್ರಿಂದ ಕ್ಷಾಮ ಬಂದಿದೆ. ನಿಮ್ಗೆ ನಿಜವಾಗ್ಲೂ ಜನರ ಬಗ್ಗೆ ಕಿಂಚಿತ್ತೂ ಕೂಡ ಕರುಣೆ ಇಲ್ಲ. ಒಟ್ನಲ್ಲಿ ಒಂದಂತೂ ನಿಜ, ಈ ಕರ್ನಾಟಕದ ಜನ ಇದನ್ನ ಅಪೇಕ್ಷೆ ಪಟ್ಟಿರ್ಲಿಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ, ನಿಮ್ಗೆ ಯಾರಿಗೂ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ. ಸಮಯ ನಿಮ್ಗೆಲ್ಲ ಬುದ್ಧಿ ಹೇಳ್ತದೆ, ಸಮಯ ನಿಮ್ಗೆ ಬುದ್ಧಿ ಕಲಿಸ್ತದೆ, ಜನ ಬುದ್ಧಿ ಕಲಿಸ್ತಾರೆ. ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಜನ ಬುದ್ಧಿ ಕಲಿಸ್ತಾರೆ. ಅಲ್ಲಿಯವರೆಗೂ ಏನ್ ಮಜಾ ಬೇಕಾರೋ ಮಾಡಿ, ಏನ್ ಉಚ್ಚಾಟ ಬೇಕಾರೋ ಮಾಡಿ, ನಾವ್ ಯಾರಿಗೂ ಬುದ್ಧಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನೀವೆಲ್ಲ ತುಂಬಾ ಬುದ್ಧಿವಂತರು. ಆಮೇಲೆ ಈ ರಾಜ್ಯದ ಜನರು ಕೊಟ್ಟಿರೋ ಓಟನ್ನ, ಅಧಿಕಾರವನ್ನ ಬೀದಿಗೆ ತಗೊಂಬಂದು ಬೀದಿಗಳಲ್ಲಿ ರಂಪಾಟ ರಣರಂಗ ಮಾಡ್ತಾ ಇರೋಂಥ ಕಿಡಿಗೇಡಿಗಳು ನೀವು. ನಿಮ್ಗಳಿಗೂ ರೌಡಿಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ, ಕ್ರಿಮಿನಲ್ಗಳಿಗೋ ಇವತ್ತಿನ MLAಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ. ಯಾಕೆ ಅಂತಂದ್ರೆ ಬರೀ ಗಲಾಟೆಗಳು. ಒಟ್ಟಲ್ಲಿ ನಿಮ್ಮ ಉದ್ದೇಶ ಏನೋ, ನೀವು ಮಾಡೋದನ್ನ ಒಪ್ಕೊಬೇಕು, ಯಾರು ವಿರೋಧ ಮಾಡಬಾರ್ದು. ಆಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದು. ನೀವು ಹೇಳಿದನ್ನೆಲ್ಲ ಒಪ್ಕೊಂಡ್ರೆ ನಾವೆಲ್ಲ ಓಕೆ. ಬೆಲೆ ಏರಿಕೆ ಮಾಡ್ತೀರಾ, ನಿರುದ್ಯೋಗ ಸೃಷ್ಟಿ ಮಾಡಿಟ್ಟಿದ್ದೀರಾ, ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಟ್ಟಿದ್ದೀರಾ, ಯಾವ್ದೋ SIR ಅಂತ ತಗೊಂಬಂದು ಅಲ್ರಿ. ಕೇಂದ್ರ ಸರ್ಕಾರ ಹೊಸದಾಗಿ ಗುಮ್ಮಕ್ಕೆ SIR ಅಂತ ತಗೊಂಡ್ಬಂದಿದೆ. ಅಂದ್ರೆ ವೋಟಿಂಗ್ ರೈಟ್ಸ್ ಕಿತ್ತಾಕುವಂಥದ್ದು ಅಲ್ರಿ. ನಾವೇ ವೋಟ್ ಕೊಟ್ಟಂತ ಸರ್ಕಾರಗಳು ಇವತ್ತು ಈ ಮಟ್ಟಕ್ಕೆ 3rd ಕ್ಲಾಸ್ ಲೆವೆಲ್ ಆಗಿ ನಡ್ಕೊಂತ ಇದೆ ಅಂತಂದ್ರೆ ಕೇಳಕ್ಕೆ ದಮ್ಮು ತಾಕತ್ ಇಲ್ದವರು. ನಮ್ಮ ಜಮೀನುಗಳನ್ನ ಕಿತ್ಕೊಂಡ್ರೆ ನಾವು ಕೇಳ್ತೀವಿ, ಯಾಕೆ ಕೇಳಬಾರ್ದು? ರೈತರ ಜಮೀನ ಕಿತ್ಕೊಂಡ್ರೆ ಯಾಕೆ ಕೇಳಬಾರ್ದು? ಅದಕ್ಕೆ ಪರ್ಸನಲ್ ಅಟ್ಯಾಕ್ ಎಲ್ಲೂ ಬರ್ತದೆ. ಆಮೇಲೆ ಪ್ರದೀಪ್ ಈಶ್ವರ್, ಯಾವ ನೈತಿಕತೆ ಇದೆ ರೀ ನಿಮ್ಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ನೀವೇ ನಿಮ್ಮ ಟ್ಯುಟೋರಿಯಲ್ಸ್ಗೆ ಹೆಂಗ್ರಿ ಗ್ರಾಂಡ್ ಮಾಡಿಸ್ಕೊಟ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮಗಿಂತ ಬಡವರು ಸಾವಿರಾರು ಜನ ಇದ್ದಾರೆ. ನಿಂಗೆ ದಮ್ಮು ತಾಕತ್ ಇದ್ರೆ ಪ್ರದೀಪ್ ಈಶ್ವರ್ ಆ 3 ಸೈಟು ನೀನ್ ಗ್ರಾಂಟ್ ಮಾಡಿಸ್ಕೊಂಡಿದ್ಯಲ್ಲ, ನೀವೇ ಹೇಳೋದು ನಂದು 400 ಕೋಟಿ ಇದೆ, 500 ಕೋಟಿ ಇದೆ ಅಲ್ರಿ. ಕಾಲೇಜ್ಗಳು ಒಂದ್ ಕಡೆ ಮುಂಡಾ ಮುಚ್ಚಿದ್ರೆ ಇವತ್ತು ಟ್ಯುಟೋರಿಯಲ್ಸ್ಗಳು ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನ ತಗೊಂಡು ಅವರು ಮುಂಡಾ ಮುಚ್ತಾ ಇದ್ದಾರೆ. ಆಮೇಲೆ 2 ಕಡೆ ಹೋದ್ರು ಕೂಡ ಅಲ್ಲಿ ನೀಟ್ ಬರೆಯಕ್ಕೆ ಹೋಗಿ ಪೇಪರ್ ಲೀಕ್ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ಎಂಟೈರ್ ಎಜುಕೇಶನ್ ಸಿಸ್ಟಮ್ ಇಸ್ ಆನ್ ಸ್ಟ್ರೀಟ್ಸ್, ಬೀದಿಗೆ ಬಂದು ನಿಂತಿದೆ. ಓದೋರು ಖಂಡಿತವಾಗಿ ಮುಂದೆ ಓದಲ್ಲ, ಯಾರು ಡಾಕ್ಟರ್ ಇಂಜಿನಿಯರ್ ಓದಲ್ಲ, ಅವ್ರಿಗೆಲ್ಲ ಕ್ರಿಮಿನಲ್ಗಳಾಗ್ತಾರೆ. ಇದಕ್ಕೆಲ್ಲ ನೀವುಗಳೇ ಕಾರಣ ಆಗ್ತೀರಾ. ಇವತ್ತಿನ ಈ ಸಮಾಜವನ್ನ ಒಡೆದು ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ಅಲ್ಲ ಪ್ರದೀಪ್ ಈಶ್ವರ್, ಕರ್ನಾಟಕದಲ್ಲಿ ಎಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಯಾವತ್ತಾದ್ರೂ ಆ ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ ಹೋಗಪ್ಪ, ಅಲ್ಲಿ ಹೋಗು. ಅಲ್ಲಿ 2 ಕಡೆ ರೈತರು ಹಸುಗಳು ಕಟ್ಟಾಕೊಂಡು 2800 ಎಕರೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ
ಅಲ್ಲಿ ಏನೋ ಕೈಗಾರಿಕೆ ಮಾಡಬೇಕು ಅಂತ ಆ ಚಿಕ್ಕಬಳ್ಳಾಪುರಕ್ಕೆ ಕಕ್ಕಸ್ ನೀರು ಬಿಟ್ಟು, ಕೋಲಾರ್ಗೆ ಕಕ್ಕಸ್ ನೀರು ಬಿಟ್ಟು ಅವ್ರ ಜಮೀನುಗಳನ್ನ ಕಿತ್ಕೊಂಡು ನಮಗೆಲ್ಲ ರೋಗ ತಂದಿಕ್ಕೆ ನಿಮ್ಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಮೇಲೆ ಒಂದು ಶಕ್ತಿ ಇದ್ರೆ ನಿಮ್ಗೆಲ್ಲಾರ್ಗು ಬರಬಾರ್ದು ಏನಾದ್ರು ಒಂದು ಬರುತ್ತೆ. ಅಲ್ಲಿವರೆಗೂ ನಾವೆಲ್ಲ ಕಾಯ್ತೀವಿ. ಯಾಕೆ ಅಂತಂದ್ರೆ ನಿಮ್ಗಳಿಗೆ ಯಾರಿಗೂ ನಾವು ಬುದ್ಧಿ ಹೇಳೋ, ನೀವು ಯಾರ ಬುದ್ಧಿನೂ ಕೇಳಲ್ಲ. ಯಾಕೆ ಅಂತಂದ್ರೆ ನೋಡಿದ್ವಲ್ಲ, ಅವನ್ ಯಾವನ ಜಿಪ್ ಬಿಚ್ಚಿಸಿ ಪ್ಯಾಂಟ್ ಬಿಚ್ಚಿಸಿ ಅವನ್ ಯಾವನ ರಾಸ್ಕಲ್ ಪೊಲೀಸು ಇನ್ನೊಬ್ಬನ ಬಾಯಿಗಿಡಿಸ್ತಾನೆ. ಇಂಥ ದರಿದ್ರ ಪರಿಸ್ಥಿತಿಗೆ ಅಧಿಕಾರಿಗಳು ಪೊಲೀಸರು ಬಂದಿದ್ದಾರೆ. MLAಗಳಾದಂಥವರು, ರಾಜಕಾರಣಿಗಳಾದಂಥವರು ಈ ರಾಜ್ಯವನ್ನ ನಡೆಸ್ತಾ ಇರೋಂಥ BJP, ಕಾಂಗ್ರೆಸ್, JDS ಅವರು ಬೀದಿಗಳಲ್ಲಿ ಗುದ್ದಾಡ್ಕೊಂಡು, ಬೀದಿಗಳಲ್ಲಿ ಬಾಯಿಗೆ ಬರಂಗ್ ಮಾತಾಡ್ಕೊಂಡು, ಒಬ್ಬರಿಗೊಬ್ರು ಚಪ್ಪಲಿ ಹೊಡ್ಕೊಂಡು, ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ನಾಚಿಕೆ ಗಿಚ್ಕೆ ಆಗಲ್ವಾ? ಕುಡಿಯಕ್ಕೆ ನೀರಿಲ್ಲ, ಮಳೆ ಬಿದ್ದಿಲ್ಲ, ಬರಗಾಲ ಬಂದಿದೆ, ಕುಡಿಯಕ್ಕೆ ನೀರಿಲ್ಲ, ಜನ ನೀರ್ ಕೇಳ್ತಾ ಇದಾರೆ. ನಿಮಗೇನ್ರೋ ಬಂದಿರೋದು ರೋಗ? ಖಂಡಿತವಾಗಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ರಿಯಲಿ ಇಟ್ ಇಸ್ ಎ ಪೇನ್ಫುಲ್. 78 ವರ್ಷಗಳ ನಂತರ ಇಂಥ ದರಿದ್ರ ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಅಂತಂದ್ರೆ ನಮ್ಮ ಚಪ್ಪಲಿಲಿ ನಾವೇ ಹೊಡ್ಕೊಳ್ಬೇಕು. ಬೇರೆ ಏನು ಹೇಳಕ್ ಇಷ್ಟ ಇಲ್ಲ. ಖಂಡಿತವಾಗಿ ಏನಕ್ಕೆ ಕಾಂಗ್ರೆಸ್ ಅಲ್ಲೇನೆ DK ಶಿವಕುಮಾರ್ ಬೇಡ, ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ಲಿ ಅಂತಂದ್ರೆ ಈ ಅರಾಜಕತೆಗೆ. DK ಶಿವಕುಮಾರ್ ಬಂದು 20 ದಿವಸ ಆಗಿಲ್ಲ, ಬರೀ ಗಲಾಟೆಗಳು ಎಲ್ಲಾ ಕಡೆ. ಬರೀ ಒಂದ್ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ರೀತಿ ಬೀದಿಗಿಳಿದು ಏನ್ ಬೇಕಾದ್ರೆ ಮಾಡಿದ್ರೆ ನಮ್ಮ ಬಾಸ್ DK ಶಿವಕುಮಾರ್ ಶಾಶ್ವತ ಅಲ್ಲ, ನರೇಂದ್ರ ಮೋದಿ ಅವರು ಶಾಶ್ವತ ಅಲ್ಲ. ಈ ದೇಶದಲ್ಲಿ ಇರುವಂತ ಜನ ನಿಮಗೆ ಓಟ್ ಕೊಟ್ರೆ ನಾವೇ ಶಾಶ್ವತ. ನಾವುಗಳು ಸತತವಾಗಿ ನಿಮಗೆ ಓಟ್ ಕೊಟ್ರೆ ಮಾತ್ರ ನಿಮಗೆ ಅಧಿಕಾರ. ಇಲ್ಲ, ನಿಮಗನ್ನ ಸೋಲಿಸಬೇಕು ಅಂತ ಜನ ಡಿಸೈಡ್ ಮಾಡಿದ್ರೆ ನೀವುಗಳು ಸೋತು ಮನೇಲಿರ್ತೀರಾ. ಈ ದುರಾಂಕಾರ, ಈ ದುರ್ಬುದ್ಧಿ ಎಲ್ಲ ಖಂಡಿತವಾಗಿ ನಿಮಗೆ ಒಳ್ಳೇದಲ್ಲ. ಇವತ್ತು ಆ ಕೆಂಪೇಗೌಡ ಜಯಂತಿಗೆ ಮಸಿ ಬೆಳೆದ್ರಲ್ಲಪ್ಪ, ಆ ಕೆಂಪೇಗೌಡರು ಏನ್ ಮಾಡಿದಾರೆ? ಪ್ರದೀಪ್ ಈಶ್ವರ್, ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಬೆಂಗಳೂರಲ್ಲಿ 30 ವರ್ಷದಲ್ಲಿ 1250 ಕೆಂಪೇಗೌಡನ ಕೆರೆಗಳು ನುಂಗಾಕವ್ರು ರಾಜಕಾರಣಿಗಳು. ಕಾಂಗ್ರೆಸ್, BJP, JDS ಮೂರೂ ಹೊರ್ತಲ್ಲ. ನೀವು ಮೂರುಗಳು ಕೂಡ ಕೇಳು, ತಾಕತ್ತಿದ್ರೆ, ದಮ್ಮು ತಾಕತ್ತಿದ್ರೆ ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ತಿಂದಾಕವ್ರೆ. ಬರೀ ಟ್ಯುಟೋರಿಯಲ್ಸ್ ನಡೆಸ್ತೀನಿ, ನಾನು ಮೇಷ್ಟ್ರು, ನಾನೊಬ್ಬ ಸ್ಪೋಕ್ಸ್ ಪರ್ಸನ್ ಅಲ್ಲ. ರಾಜ್ಯದಲ್ಲಿ ಸಾವಿರಾರು ಸಮಸ್ಯೆ ಇದೆ. ನಿಮ್ಮದೇ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕಕ್ಕಸ್ ನೀರು ಬಿಟ್ಟಿದ್ದಾರೆ. ಬಾಯಿ ಬಿಟ್ಟು ಒಂದು ನಿಮಿಷ ಮಾತಾಡಿಲ್ಲ. ಆ KC ವ್ಯಾಲಿನಲ್ಲಿ ವಾಟರ್ ಫಿಲ್ಟರ್ ಅಂತ ಕಕ್ಕಸ್ ನೀರನ್ನ, ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಕೋಲಾರಕ್ಕೆ ಮತ್ತೆ ಚಿಕ್ಕಬಳ್ಳಾಪುರ ಬಿಡ್ತಾರೆ. ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ ಪ್ರದೀಪ್ ಈಶ್ವರ್? ಕರ್ನಾಟಕದಲ್ಲಿ 11,000 ಕೆರೆಗಳು ನುಂಗಾಕವ್ರೆ. ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಅವ್ರಿಗೆ ಹಾರ ಹಾಕಿ ಅವನ ಹಾರ ಹಾಕೊಂಡು ಅವನ ಪೇಟ ಇಟ್ಕೊಂಡು ಅದಲ್ಲ, 1250 ಕೆರೆಗಳನ್ನ ನುಂಗಾಕವ್ರೆ. ಇದೇ ದರೋಡೆಕೋರ ರಾಜಕಾರಣಿಗಳು, ಮೂರು ಪಕ್ಷದವರು. ತಾಕತ್ತಿದ್ಯಾ ಕೇಳಕ್ಕೆ? ಇವತ್ತು ಕೆಂಪೇಗೌಡರ ಜಯಂತಿ ಮಾಡಿ ಒಬ್ರಿಗೊಬ್ರು ಚಪ್ಪಲಿ ಹೊಡ್ಕೊಂಡಿದ್ರಲ್ರೋ. ಅಲ್ಲ, ಈ ಕೆಂಪೇಗೌಡರ ಜಯಂತಿನ ಚಪ್ಪಲಿ ಹೊಡೆ ಕಾರ್ಯಕ್ರಮನ ಇದು. ಕೆಂಪೇಗೌಡ ಒಬ್ಬ ರೈತ, ಕೆರೆಗಳನ್ನ ಬಿಟ್ಟೋದ, ಬೆಂಗಳೂರನ್ನ ಬಿಟ್ಟೋದ. ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಬರೀ ರಿಯಲ್ ಎಸ್ಟೇಟು, ದರೋಡೆ, ಲೂಟಿ, ಭ್ರಷ್ಟಾಚಾರ, ಕಸ, ಗಲೀಜು, ರೌಡಿಸಮ್, ಕ್ರೈಮು, ರೇಪು, ಇಷ್ಟು ಬಿಟ್ರೆ ಏನ್ ಸಿಗ್ತಾ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ ಕ್ರೈಮು. ರಾಜಕಾರಣಿಗಳು ಚಪ್ಪಲಿ ಹೊಡ್ಕೊಂತಾರೆ, ರಾಜಕಾರಣಿಗಳು ಗಲಾಟೆ ಮಾಡ್ಕೊಂತಾರೆ. ಇವತ್ತು ಆಡಳಿತ ಸರ್ಕಾರ ಎಲ್ಲ ಕಡೆ ರಿಯಲ್ ಎಸ್ಟೇಟ್ ಮಾಡಬೇಕು, ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು, ಆನೇಕಲ್ಲಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು, ದೇವನಹಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು, ದೊಡ್ಡಬಳ್ಳಾಪುರದಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು. ಪ್ರದೀಪ್ ಈಶ್ವರ್, ನಿಮ್ಮೂರಲ್ಲೇ 2,800 ಎಕರೆ ಕಿತ್ಕೊಂಡಿದಾರಲ್ಲಪ್ಪ. ಕಕ್ಕಸ್ ನೀರು ಬಿಡ್ದು ಆ ಜನ ಕಕ್ಕಸ್ ನೀರು ಕೆರೆಗಳಲ್ಲಿ ಕುಡಿತಾ ಇದಾರೆ. ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ? ಯಾವ ನೈತಿಕತೆ ಇದೆ ರೀ ನಿಮ್ಗೆ? 3 CA ಪ್ಲಾಟ್ಗಳನ್ನ ಯಾಕೆ ಬಡವ್ರು ಕೊಡ್ಸೋದನ್ನ? ಯಾವ ನೈತಿಕತೆ ಇದೆ ನಿನ್ ಕೇಳಕ್ಕೆ? ಬೇರೆಯವ್ರನ್ನ ಕೇಳಕ್ಕೆ, ಬೇರೆ ರಾಜಕಾರಣಿಗಳು ಕೇಳಕ್ಕೆ ನಿನ್ಗೇನ್ ನೈತಿಕತೆ ಇದೆ? ಕಮಾನ್ ಸ್ಟೇಜ್. ನಿನಗೆ ಪ್ರಶ್ನೆ ಮಾಡ್ಬೇಕು, ನಿನಗೆ ಉತ್ತರ ಬೇಕು ಅಂದ್ರೆ ಬಾ. ಇವತ್ತು ಕೆಂಪೇಗೌಡರು ಜಯಂತಿ ಮಾಡೋ ನೆಪದಲ್ಲಿ ಚಪ್ಪಲಿ ಹೊಡ್ಕೊಂಡಿದಿರಲ್ಲ, ಆ ಕೆಂಪೇಗೌಡನ್ ಬಿಟ್ಟೋಗಿದಂತ ಕೆರೆಗಳನ್ನು ನುಂಗಾಕವ್ರೆ ಮೂರು ಪಕ್ಷದವರು. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ಲ ನಿಮ್ಗೆ. ನಮ್ಗೆ ಇದೆ ಅನ್ಸೋದು. ನಿಮ್ಗೆ ಯಾರಿಗೋ ದುಡ್ಡು ಮಾಡಬೇಕು, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಬೇಕು, ಮುಂದಿನ ಚುನಾವಣೆಗಳಲ್ಲಿ ಮೂಟೆ ದುಡ್ಡು ಹಂಚ್ಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಮತ್ತೆ ಲೂಟಿ ಮಾಡಬೇಕು. ಎಲ್ಲರೂ ಹೋಗ್ತಾರೆ ಪಾಪಿ. 7 ಕೋಟಿ ಕನ್ನಡಿಗರು ಎಲ್ಲರೂ ಹೋಗ್ತಾರೆ. ರೈತರೆಲ್ಲ ಹೋಗ್ತಾರೆ, ಜನ ಎಲ್ಲ ಹೋಗ್ತಾರೆ. ಓದ್ತಾರ ಹುಡುಗರಿಗೆ ಶಾಲೆಗಳು ಎಲ್ಲ ಸೋರೋ ಶಾಲೆಗಳು. ಆಗ ಎಲ್ಲ ಪ್ರೈವೇಟ್ ಟ್ಯುಟೋರಿಯಲ್ಸ್ ನಿಂತರ ಎಲ್ಲ ಯಾಕೆ ಕೊಡ್ತಾರೆ? ನೀನೇನ್ ಪುಕ್ಸಟೆ ಓಡಿಸ್ತೀಯಾ ಪ್ರದೀಪ್ ಈಶ್ವರ್? ಅಲ್ಲ, ಇವತ್ತು ಟ್ಯುಟೋರಿಯಲ್ಸ್ಗಳು ಏನ್ ಮಾಫಿಯಾಗಳು ನಡೆಸ್ತಾ ಇದೆ. ಖಂಡಿತವಾಗಿ ನಮ್ಮಂತವ್ರು ಬಂದ ವಿ ವಿಲ್ ಬ್ಯಾನ್ ಟ್ಯುಟೋರಿಯಲ್ಸ್. ನಮ್ಗಳಿಗೆ ಬರೀ ನಮ್ಮ ಗೌರ್ಮೆಂಟ್ ಶಾಲೆಗಳನ್ನ ಬದಲಾವಣೆ ಮಾಡೋದಲ್ಲ,
ಟ್ಯುಟೋರಿಯಲ್ಸ್ ಬ್ಯಾನ್ ಆಗಬೇಕು. ಟ್ಯುಟೋರಿಯಲ್ಸ್ಗಳು ನಡೆಸ್ತಾ ಇರುವಂತ ಮಾಫಿಯಾ ಇಡೀ ಇಂಡಿಯಾದಲ್ಲಿ ಇವತ್ತು ಈ ನೀಟ್ ಪೇಪರ್ ಲೀಕ್ ಆಗಿ ಡಾಕ್ಟರ್ ಓದಂತವ್ರು ಹೆಣ ಆಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇಂಜಿನಿಯರಿಂಗ್ ಓದ್ಬೇಕಾದಂತವ್ರು ಓದಿರೋರು ಬೆಂಗಳೂರಲ್ಲಿ ಯಾವುದೋ ಝೊಮ್ಯಾಟೊ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಚಪ್ಲಿಲಿ ಓಡ್ಕೊಂಡು ನಿಮ್ಮ ಜಿಗುಪ್ಸೆಗಳನ್ನ ಬೀದಿನಲ್ಲಿ ತಗೊಂಡ್ಬಂದು ಇಡ್ತಿರಲ್ಲ. ನಿಮಗೆ ಮಾನವೀಯತೆ ಇಲ್ವಾ? ನಿಮಗೆ ಮನುಷ್ಯತ್ವ ಇಲ್ವಾ? ಮೂರು ಪಕ್ಷದವ್ರಿಗೆ ಖಂಡಿತ ಏನು ಉಳಿದಿಲ್ಲ ಅನ್ಸುತ್ತಲ್ಲ. ಖಂಡಿತ ಜನ ನಿಮ್ಮನ್ನ ಇಟ್ಟಾಡಿಸಿ ನಿಮ್ಮನ್ನ ಅಧಿಕಾರದಿಂದ ಇಳಿಸುವಂತ ಸಮಯ ದೂರ ಇಲ್ಲ. ಆಮೇಲೆ ಖಂಡಿತವಾಗಿ ಒಂದು ಬೇಸತ್ತ ರಾಜಕೀಯ ಪರಿಸ್ಥಿತಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ವಿ ಆರ್ ಫೇಸಿಂಗ್ ಇಟ್. ವಿ ಡೋಂಟ್ ಮೈಂಡ್ ಸೇಯಿಂಗ್ ದಟ್. ಪ್ರದೀಪ್ ಈಶ್ವರ್, ನಿನಗೆ ನೈತಿಕತೆ ಅನ್ನೋದಿಲ್ಲ ನಿನಗೆ. ನಾನು ಹೇಳ್ತೀನಲ್ಲ, ನಾನು ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಕಾರಣ ಯಾಕೆ ಅಂತಂದ್ರೆ ನಾವು ನೆಟ್ಟಿಗಿದ್ದೀವಿ. ನಾವ್ ಯಾವ್ದು CS ಐಟಿಗಳನ್ನ ಹಾಕಲಿಲ್ಲ, ನಾವ್ಯಾವ್ದು ಟ್ಯುಟೋರಿಯಲ್ಸ್ ನಡೆಸ್ತಾ ಇಲ್ಲ. ಆಮೇಲೆ ನಿಮ್ ಪಕ್ಷದಲ್ಲಿ 1000 ಕೋಟಿ ಡಿಕ್ಲೇರ್ ಮಾಡಿರೋರು ಮತ್ತೆ ಎಷ್ಟು ಕಂಪ್ಲೇಂಟ್ ಇದೆ? DK ಶಿವಕುಮಾರ್ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ? ಸತೀಶ್ ಜಾರಕಿಹೊಳಿ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ? ಹಿಂದೆ ಎಕ್ಸೈಸ್ ಇವನಿದಲ್ಲ, ಯಾರೋ ಎಕ್ಸೈಸ್ ಮಿನಿಸ್ಟ್ರು, ಎಕ್ಸೈಸ್ ಮಿನಿಸ್ಟರ್ ಮೇಲೆ ಕರ್ನಾಟಕ ವೈನ್ ಸ್ಟೋರ್ ಅವರು ಕಂಪ್ಲೇಂಟ್ ಕೊಟ್ಟರು. DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟರು. ಭ್ರಷ್ಟಾಚಾರ ಏನು ಕಡಿಮೆ ಇದೆಯಾ? ಪೊಲೀಸ್ ಇಲಾಖೆ ನೋಡಿ ಬಟ್ಟೆಗಳು ಬಿಚ್ಚು ಅವರ ಪ್ರೈವೇಟ್ ಅಂಗಗಳನ್ನ ಇನ್ನೊಬ್ಬರ ಬಾಯಲ್ಲಿ ಇಡಿಸಿ ವಿಡಿಯೋಗಳು ಮಾಡಿಸಿ ಇವತ್ತು ಬರ್ತಾ ಇದೆ. ಎಂತ ಕಚರಾ ಮಟ್ಟಿಗೆ ತಂದಿಟ್ಟಿದ್ದೀರಾ? ಅಲ್ಲ, ಈ ಸ್ವತಂತ್ರ ಬೇಕಾಗಿತ್ತ ನಮಗೆಲ್ಲ? ಈ ಸ್ವತಂತ್ರ ನಮಗೆಲ್ಲ ಬೇಕಾಗಿತ್ತ? ಯಾರಿಗೆ ಬೇಕಾಗಿತ್ತು ಈ ಸ್ವತಂತ್ರ? ಆ ಬ್ರಿಟಿಷ್ ಬೂಟಲ್ಲಿ ಹೊಡೆದು ಒಂದು ಬ್ರೆಡ್ ಕೊಟ್ಟಿರೋರು ಆರಾಮಾಗಿ ತಿನ್ಕೊಂಡಿರ್ಬೋದಾಗಿತ್ತು. ನಮ್ಮ ತಂದೆಯವರೆಲ್ಲ ಹೇಳೋರು, ಬ್ರಿಟಿಷರು ಬೂಟಲ್ಲಿ ಹೊಡೆದ್ರೆ ಒಂದ್ ಪೌಂಡ್ ಬ್ರೆಡ್ ಕೊಡೋರಂತೆ. ನಮ್ಮ ತಂದೆ ಎಲ್ಲೋ ನೋಡ್ರದು ನಮ್ಗೆ ಹೇಳಿದ್ರು. ಇವೆಲ್ಲ ನೋಡಿದ್ರೆ ಆ ಬೂಟ್ ತಿನ್ಕೊಂಡು ಆ ಬ್ರೆಡ್ ತಿನ್ಕೊಂಡು ಜೀವನ ಮಾಡಬಹುದಾಗಿತ್ತು ಸ್ವಾಭಿಮಾನದಿಂದ. ಅಟ್ಲೀಸ್ಟ್ ಅವ್ರ ವಿರುದ್ಧ ಹೋರಾಟ ಮಾಡಬಹುದಾಯ್ತು. ನೀವೆಲ್ಲ ನಮ್ಮವರೇ ಆಗಿ ಈ ಕಚರ ಕೆಲಸ ಮಾಡ್ತೀರಾ. ಅಲ್ಲ, ಒಬ್ಬ ಗೌಡ ಅಂತ ಗಲಾಟೆ ಮಾಡ್ಕೊಂಡು, ಇನ್ನೊಬ್ಬ ಕುರ್ಬಾ ಅಂತ ಗಲಾಟೆ ಮಾಡ್ಕೊಂಡು, ಇನ್ನೊಬ್ಬ ಲಿಂಗಾಯತ ಅಂತ ಗಲಾಟೆ ಮಾಡ್ಕೊಂಡು, ಇನ್ನೊಬ್ಬ ನನ್ನ ಸರ್ಕಾರ ಅಂತ ಗಲಾಟೆ ಮಾಡ್ಕೊಂತಾನೆ. ಅಲ್ರೋ, ದೇಶನ ರಾಜ್ಯನ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಕಲ್ಲರ್ ಹೆಸರಲ್ಲಿ ಎಲ್ಲ ಒಡೆದು ಇವತ್ತು ಮೂರ ಬಟ್ಟೆ ಮಾಡಿಟ್ಟಿದ್ರ. ಜನರ ಮೈ ಮೇಲೆ ಬಟ್ಟೆ ಬಿಟ್ರೆ ಅವ್ರ ಮನಸ್ಸಲ್ಲಿ ಕಿಂಚಿತ ನೆಮ್ಮದಿ ಇಲ್ಲ. ನಿಮ್ಮಂತವ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿ ನೆಮ್ಮದಿ ಖಂಡಿತವಾಗಿ ನಿಮ್ಮಂತವ್ರನ್ನ ಸೋಲಿಸ್ಬೇಕು. ಸೋಲಿಸ್ತೀವಿ. ಒಂದು ದೊಡ್ಡ ಲಿಸ್ಟೇ ಇದೆ. 224 ಒಬ್ಬರೂ ಕೂಡ ಯೋಗ್ಯರಿಲ್ಲ. ನೆಕ್ಸ್ಟ್ ಟೈಮ್ ಗೆಲ್ಸೋಂಥವ್ರು ಎಲ್ಲರೂ ಸೋಲಿಸ್ಬೇಕು. ನಮ್ಗೆ ನಿಜವಾಗ್ಲೂ ಅದನ್ನ ನೋಡಿ ಬೇಜಾರಾಗಿ, ಅಲ್ರೇ ಆ ಕೆಂಪೇಗೌಡನ ಕೆರೆಗಳನ್ನ ತಿಂದಾಕರು. ಕೆಂಪೇಗೌಡದ 1250 ಕೆರೆ, 1 ಲಕ್ಷ ಎಕರೆ ಕೆರೆ ತಿಂದಾಕರು. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕೆಂಪೇಗೌಡರು ಬಿಟ್ಟಂತ ಅರಣ್ಯಗಳನ್ನ ತಿಂದಾಕರು, ಸರ್ಕಾರಿ ಭೂಮಿಗಳನ್ನ ತಿಂದಾಕಿದ್ರು. 1 ಇಂಚ್ ಎಲ್ಲೂ ಬಿಟ್ಟಿಲ್ಲ. ತಿಂದು 1000 ಕೋಟಿ ಮಾಡ್ಕೊಂಡು ಹೆಲಿಕಾಪ್ಟರ್ ತಗೊಂಡು ದುರಂಕಾರ ಬಿದ್ಕೊಂಡು ಇವತ್ತು ಅಧಿಕಾರದಲ್ಲಿ ಕೂತ್ಕೊಂಡು ನೀವುಗಳು ಮಾಡ್ತಾ ಇರುವಂತ ಕೆಲಸನ ನಾವೆಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ಬೇಕು ಅಂತಂದ್ರೆ ಖಂಡಿತವಾಗಿ ನಾವು ಯಾರು ದಡ್ರೇನಲ್ಲ. ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗತ್ತೆ, ರಾಜಕೀಯ ಕ್ರಾಂತಿ ಆಗತ್ತೆ. ನಿಮ್ಮಂತವರೆಲ್ಲ ಸೋಲ್ಬೇಕು ಪ್ರದೀಪ್ ಈಶ್ವರ್. ಖಂಡಿತವಾಗಿ ನಿನ್ನಂತ ಒಂದು ಸೋಲ್ಬೇಕು. ಯಾಕೆ ಅಂತಂದ್ರೆ, ಅಲ್ಲ, ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಒಂದು CS ಐಟ್ ತಗೊಂಡು ನಿನ್ನ ಟ್ಯುಟೋರಿಯಲ್ಸ್ಗೆ ಅದು ಹೈಕೋರ್ಟ್ ಸ್ಟೇ ಕೊಡುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್. ಏನೋ ಬಾಯಿ ಬಡ್ಕ ಮಾತಾಡ್ತಾನೆ, ಪ್ರಾಮಾಣಿಕ ಇರ್ಬೋದು ಅನ್ಕೊಂಡಿದ್ದೆ. ಖಂಡಿತವಾಗಿ ನಿನ್ನ ಮಾತಿನಲ್ಲಿ ಪ್ರಾಮಾಣಿಕತೆ. ಇದೇ ಕುಮಾರಸ್ವಾಮಿ ಕೇಳಿದ ಪ್ರಶ್ನೆನ DK ಶಿವಕುಮಾರ್ಗೂ ಕೇಳು, ಇದೇ ಪ್ರಿಯಾ ಕೃಷ್ಣನ್ಗೂ ಕೇಳು, ಜಾರ್ಜ್ ಕೇಳು. ಐ ವಿಲ್ ಗಿವ್ ಎ ಬಿಗ್ ಲಿಸ್ಟ್. ಹರಿಪ್ರಸಾದ್ 16 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರು ಕಾಂಗ್ರೆಸ್ ಅವರು, ಕೇಳು ಅವ್ರನ್ನು. ಕುಮಾರಸ್ವಾಮಿ ಕೇಳ್ತೀಯ, ಕಾಂಗ್ರೆಸ್ ಅವ್ರನ್ನು ಕೇಳು. ನಾನು ಬಿಜೆಪಿಲಿ ಕೋಟಿ ಡಿಕ್ಲೇರ್ ಮಾಡೋರನ್ನ ಕೊಡ್ತೀನಿ, ಆಯ್ತಾ? ಕಬ್ಬು ಬೆಳೆಗಾರನ ಬೆಳೆ ತಗೋಣೋ ಅಂತ ಶುಗರ್ ಫ್ಯಾಕ್ಟರಿ ಓನರ್ಗಳ ಲಿಸ್ಟ್ ಕೊಡ್ತೀನಿ. ನಿನ್ಗೊಂದು ದೊಡ್ಡ ಲಿಸ್ಟೇ ಕೊಡ್ತೀನಿ. ಇಫ್ ಅಟ್ ಆಲ್ ಯುವರ್ ಇಂಟ್ರೆಸ್ಟೆಡ್ ಇನ್ ಎಕ್ಸ್ಪೋಸಿಂಗ್ ದ ಪೊಲಿಟಿಷಿಯನ್ಸ್, ನಾವು ಬೇಕಾದ್ರೆ ಇದರಲ್ಲಿ ನಿಂತ್ಕೊಂತೀವಿ. ಬಟ್ ನಿನ್ನ ಉದ್ದೇಶ ಅದಲ್ಲ. ನಿನ್ನ ಉದ್ದೇಶ ನಿಮ್ಮ ಕಾಂಗ್ರೆಸ್ ಸರ್ಕಾರನ ಪ್ರೊಟೆಕ್ಟ್ ಮಾಡಿಕೊಂಡು, ಆ ಜಾತಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿಕೊಂಡು, ಬೇರೆಯವ್ರನ್ನ ಅಟ್ಯಾಕ್ ಮಾಡಿಕೊಂಡು, ಬೇರೆಯವ್ರನ್ನ ನೀನು ಅಟ್ಯಾಕ್ ಮಾಡಿದ್ರೆ ಅದು ಸರಿ, ನಿನ್ನನ್ನ ಬೇರೆಯವ್ರು ಅಟ್ಯಾಕ್ ಮಾಡಿದ್ರೆ ಅದು ತಪ್ಪು. ದಿಸ್ ಇಸ್ ನಾಟ್ ವಾಟ್ ಯುವರ್ ಎಲೆಕ್ಟೆಡ್. ಆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಖಂಡಿತವಾಗಿ ಆ MLA ಅನ್ನೋ ಯೋಗ್ಯತೆ ಇದ್ರೆ ಆ DC ಕಚೇರಿ ಮುಂದೆ ಸುಮಾರು 2 ಟೆಂಟ್ ಹಾಕೊಂಡು ಹಸುಗಳು ಕಟ್ಕೊಂಡು 2800 ಎಕರೆ ಚಿಕ್ಕಬಳ್ಳಾಪುರ ಅಕ್ವಿಸಿಷನ್, KDB ಅಕ್ವಿಸಿಷನ್ಗೋಸ್ಕರ ವಿರುದ್ಧವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಯಾವತ್ತನ ಸಾಧ್ಯ ಆದ್ರೆ ಪ್ರದೀಪ್ ಈಶ್ವರ್ ಅಲ್ಲಿ ಭೇಟಿ ಕೊಡು. ನನ್ಗೆ ಗೊತ್ತು ನೀವೆಲ್ಲ ಕೊಡಲ್ಲ. ಯಾಕೆ ಅಂತಂದ್ರೆ ಯು ಆರ್ ಓನ್ಲಿ ಎ ಬ್ಲೈಂಡ್ ಫಾಲೋವರ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂಡ್ DK ಶಿವಕುಮಾರ್ ಅವರ ತಾಳಕ್ಕೆ ಅವ್ರೇನೋ ಮಿನಿಸ್ಟರ್ ಕೊಡ್ತಾರೆ, ನನಗೆ ನೆಕ್ಸ್ಟ್ ಟೈಮ್ ಟಿಕೆಟ್ ಕೊಡ್ತಾರೆ. ಖಂಡಿತವಾಗಿ ನೀನ್ ಸೋಲ್ತೀಯಾ. ನಿನ್ಗೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಟ್ಟರು ಕೂಡ ನೆಕ್ಸ್ಟ್ ಟೈಮ್ ನೀನ್ ಸೋಲ್ಬೇಕು. ನಿನ್ನಂತರಲ್ಲ 224 MLAಗಳು ಸೋಲ್ಬೇಕು. ಬದಲಾವಣೆ ಆದ್ರೆ ಬದುಕಕ್ಕಾಗೋದು. ಥ್ಯಾಂಕ್ ಯು.